ಜಗ್ಗಲ್ಲ ಬಗ್ಗಲ್ಲ ಎಂದಿದ್ದ ಡಿಕೆಗೆ ದಿಢೀರಂತ ಏನಾಯ್ತು? ಯಾರ ಮಾತು ಕೇಳದ ಡಿಕೆ ಶಿವಕುಮಾರ್ ಕ್ಷಮೆ ಕೋರಿದ್ ಯಾಕೆ? ಜಗ್ಗಲ್ಲ ಬಗ್ಗಲ್ಲ ಎಂದಿದ್ದ ಡಿಕೆಗೆ ದಿಢೀರಂತ ಆಗಿದ್ದೇನು? ಯಾರ ಮಾತು ಕೇಳದ ಡಿಕೆ ಶಿವಕುಮಾರ್ ಯಾಕೆ ಕ್ಷಮೆ ಕೇಳಿದ್ರು? ಅವತ್ತು ಗರ್ಜಿಸಿದ್ದಂತ ಡಿಕೆಶಿ ಇವತ್ತು ಫುಲ್ ಸೈಲೆಂಟ್ ಆಗಿದ್ದಾರೆ. ಸದನದಲ್ಲಿ ನಮಸ್ತೆ ಸದಾ ವತ್ಸಲೆ ಅಂದಿದ್ರು ಡಿಕೆ ಶಿವಕುಮಾರ್. ಈಗ ಇವತ್ತು ಕಾರ್ಯಕರ್ತರಿಗೆ ಕ್ಷಮೆಯನ್ನ ಕೇಳಿದ್ದಾರೆ. ಯಾಕೆ? ಮೂರೇ ದಿನಕ್ಕೆ ಕನಕಪುರದ ಬಂಡೆ ಸಾರಿ ಕೇಳಿದ್ ಯಾಕೆ? ಗ್ಯಾರಂಟಿ ನ್ಯೂಸ್ನಲ್ಲಿ ಡಿಕೆ ಆಟದ ಇನ್ಸೈಡ್ ಸ್ಟೋರಿ. ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಅವರು ಒಂದು 3-4 ದಿನದ ಹಿಂದೆ ಸದನದಲ್ಲಿ RSS ಗೀತೆ ಹೇಳಿರ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗಿತ್ತು. ಆಮೇಲೆ ಸ್ವಪಕ್ಷದ ನಾಯಕರು ಕೂಡ ಈ ವಿಚಾರವಾಗಿ ಅಸಮಾಧಾನಗಳನ್ನ ಹೊರ ಹಾಕ್ತಾ ಇದ್ರು. ಇವತ್ತು ಅದಕ್ಕೊಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಕಾರ್ಯಕರ್ತರಿಗೆ ಕ್ಷಮೆ ಇರಲಿ ಅಂತ ಹೇಳಿದ್ ಯಾಕೆ? ಯಾವ ಕಾರಣಕ್ಕಾಗಿ ಕ್ಷಮೆ ಕೇಳಿದ್ದಾರೆ? ಹಿಂದೆ ಯಾರಿದ್ದಾರೆ? ಇದು ಡಿಕೆ ಶಿವಕುಮಾರ್ ಅವರು ಕ್ಷಮೆ ಕೇಳಿದ ಹಿಂದಿನ ಸ್ಟೋರಿ, ಅಂದ್ರೆ ಇನ್ಸೈಡ್ ಸ್ಟೋರಿ ಏನಿರ್ಬೋದು ಅಂತ. ಯಾಕಂತಂದ್ರೆ ಯಾವುದೇ ವಿಚಾರ ಆಗಿದ್ರು ಕೂಡ ಕಾಂಪ್ರಮೈಸೇ ಆಗಲ್ಲ ಡಿಕೆ ಶಿವಕುಮಾರ್ ವ್ಯಕ್ತಿತ್ವ ಅಂತದ್ದು. ಅದು ಪ್ರತಿ ಬಾರಿ ಕೂಡ ಪ್ರೂವ್ ಆಗಿದೆ. ಯಾವುದಾದ್ರೂ ಒಂದು ಹಠ ಹಿಡ್ಕೊಂಡ್ರೆ ಡಿಕೆ ಶಿವಕುಮಾರ್ ಅದನ್ನು ಮಾಡೇ ಮಾಡ್ತಾರೆ. ಅದು ಎಷ್ಟೇ ವಿರೋಧ ಬರಲಿ, ಯಾರೇ ಅದಕ್ಕೆ ಅಡ್ಡ ಬಂದರೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ವ್ಯಕ್ತಿ, ಅಂತ ವ್ಯಕ್ತಿತ್ವ ಇರೋದು ಡಿಕೆ ಶಿವಕುಮಾರ್. ಸೊ ಅವತ್ತು ಗರ್ಜಿಸಿದ್ದಂತ ಡಿಕೆ ಶಿವಕುಮಾರ್ ಇವತ್ತು ಸೈಲೆಂಟ್ ಆಗಿದ್ದಾರೆ. ಯಾಕೆ? ಮತ್ತೊಂದು ಕಡೆ ಇದೆಲ್ಲದರ ನಡುವೆ ಕಾಡುವಂತ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ದೊಡ್ಡ ಗಂಡಾಂತರದಿಂದ ಪಾರಾಗೋದಕ್ಕೆ ಏನಾದರೂ ಮೆಗಾ ಪ್ಲಾನ್ ಅನ್ನ ಡಿಕೆ ಶಿವಕುಮಾರ್ ಅವರು ಮಾಡಿದ್ರಾ ಅಂತ. ನೋಡಿ, ಬಹಳ ಫ್ರೆಶ್ ಎಕ್ಸಾಂಪಲ್ ಅಂತಂದ್ರೆ KN ರಾಜಣ್ಣ ಅವರದು. ಸೊ KN ರಾಜಣ್ಣ ಅವರು ಸ್ವಪಕ್ಷದ ವಿರುದ್ಧ ಏನು ಮಾತಾಡ್ತಾ ಇದ್ರಲ್ಲ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಏನು ಮಾಡಿದ್ರು, ಕ್ರಮ ಹೇಗಾಯ್ತು ಅಂತ ಅದೇ ವಿಚಾರ ಈಗ ಡಿಕೆ ಶಿವಕುಮಾರ್ಗೆ ನೆಗೆಟಿವ್ ಪಾಯಿಂಟ್ಗಾಗಿಯೇ ವಿರೋಧಿಗಳ ಬಣ ಕಾಯ್ತಾ ಇತ್ತು. CM ಸ್ಥಾನ ತಪ್ಪಿಸೋದಕ್ಕೆ ವಿರೋಧಿ ಬಣಕ್ಕೆ ಪ್ಲಾನ್ ಮಾಡ್ತಾ ಇದ್ರಲ್ಲ, ಈ ಮೂಲಕ ಅವರು ಚೆಕ್ ಮೇಟ್ ಇಟ್ರ ಅಥವಾ ಸಾರಿ ಕೇಳಬೇಕು ಅಂತ ಹೈಕಮಾಂಡ್ ನಿಂದ ಏನಾದರೂ ಒಂದು ಸಂದೇಶ ಬಂದಿತ್ತಾ ಗೊತ್ತಿಲ್ಲ. ರಾಷ್ಟ್ರಾದ್ಯಂತ ಸದ್ದು ಮಾಡಿತ್ತು ಡಿಕೆ ಶಿವಕುಮಾರ್ ಅವರ ಈ RSS ಹಾಡು ವಿಚಾರ. ರಾಜಣ್ಣ ಸೇರಿದಂತೆ ಹಲವರಿಂದ ಒಬ್ಬರಿಗೊಂದು ನ್ಯಾಯನ ಅಂತ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಇತ್ತ MLC BK ಹರಿಪ್ರಸಾದ್ ರಿಂದಲೂ ಕೂಡ ಆಕ್ಷೇಪ ವ್ಯಕ್ತ ಆಗಿತ್ತು. ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಸುದ್ದಿ ಬಂದ ಬಳಿಕ ಹೈಕಮಾಂಡ್ ಇದನ್ನ ಬಹುಶಃ ಸೀರಿಯಸ್ ಆಗಿ ತೆಗೆದುಕೊಂಡಂತೆ ಕಂಡು ಬರ್ತಾ ಇದೆ. ಹಾಗಾಗಿ ಡಿಕೆಶಿ ಜೊತೆ ಸುರ್ಜೇವಾಲಾ, ವೇಣುಗೋಪಾಲ್ ಚರ್ಚೆಯನ್ನ ನಡೆಸಿದ್ದಾರೆ. ಡ್ಯಾಮೇಜ್ ಕಂಟ್ರೋಲ್ ಮಾಡಿ ಅಂತ ಹೈಕಮಾಂಡ್ಗೆ ಸೂಚನೆಯನ್ನ ಕೊಟ್ಟಿದೆ ಹೈಕಮಾಂಡ್. ಹಾಗಾಗಿ ಅವರು ಸಾರಿ ಕೇಳಿದ್ರು, ಕ್ಷಮೆ ಕೇಳಿದ್ರು. ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುವ ಮೊದಲನೇ ಬಹುಶಃ DCM ಡಿಕೆ ಶಿವಕುಮಾರ್ ಎಚ್ಚೆತ್ಕೊಂಡು ಕ್ಷಮೆ ಕೇಳಿದ್ದಾರೆ. ಅದೊಂದ್ ಕಡೆ ಅವರು CM ಆಗಬೇಕು ಅನ್ನುವಂತ ಆಸೆ ಇದೆ ಅಂತೇಳಿ ಹೋದಲ್ ಬಂದಲ್ಲ ಆ ವಿಚಾರ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇರುತ್ತೆ. ಹಾಗಾಗಿ ಆ CM ಆಸೆಗೆ ಸಂಕಷ್ಟ ತರುತ್ತೆ ಅನ್ನುವಂತ ಲೆಕ್ಕಾಚಾರವನ್ನ ಡಿಕೆ ಶಿವಕುಮಾರ್ ಅವರು ಹಾಕಿ ಈಗ ಕ್ಷಮೆ ಕೇಳಿ ಪ್ರಕರಣಕ್ಕೆ ಫುಲ್ ಸ್ಟಾಪ್ ಇಡುವಂತ ಪ್ರಯತ್ನವನ್ನ DCM ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ.
ಯಾಕಂತಂದ್ರೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದೇನೆ ಗ್ಯಾರಂಟಿಯನ್ನ ಘೋಷಣೆ ಮಾಡಿ ಆ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ಆಗುತ್ತೆ ಅನ್ನುವಂಥ ಚರ್ಚೆ ಇಲ್ಲಿವರೆಗೂ ಕೂಡ ನಡೀತಾನೆ ಇದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಸಿಎಂ ಸ್ಥಾನಕ್ಕೆ ತಪ್ಪಿಸ್ಬೇಕು ಅಂತೇಳಿ ಒಂದು ವಿರೋಧಿಗಳ ಬಣ ಏನು ಪ್ಲಾನ್ ಮಾಡ್ತಾ ಇತ್ತು, ಈ ಕ್ಷಮೆ ಕೇಳೋದ್ರ ಮೂಲಕ ಒಂದು ರೀತಿ ಚೆಕ್ಮೇಟ್ ಇಡುವಂತ ಪ್ರಯತ್ನವನ್ನ DK ಶಿವಕುಮಾರ್ ಮಾಡಿದ್ದಾರೆ. ನನಗೆ ಯಾರು ಮಾತಾಡಿಲ್ಲ, ಎಲ್ಲರೂ ಕೂಡ ನನ್ನ ಬಗ್ಗೆ ನಂಬಿಕೆ, ಎಲ್ಲಿ ಹುಟ್ಟಿದ್ದೀನಿ ಎಲ್ಲಿ ಸಾಯ್ತೀನಿ ಅಂತ ಎಲ್ಲರೂ ಗೊತ್ತಿದೆ. ನಾನು ಯಾರು ಮಾತಾಡಿಲ್ಲ. ನನ್ ಆಫ್ ದಿ ಪಾರ್ಟಿ ಹೈಕಮಾಂಡ್ ಹ್ಯಾಸ್ ಸ್ಪೋಕನ್ ಟು ಮೀ. ಇದು ಚರ್ಚೆ ಮಾಡಿರ್ಬೋದು, ಯಾರು ಕೇಳಿರ್ಬೋದು, ತಿಳ್ಕೊಂಡಿರ್ಬೋದು, ಅವ್ರೇನು ತಿಳ್ಕೊಳ್ಳಲ್ಲ ಅಂತಲ್ಲ. ನಮ್ಮ ಕಾಂಗ್ರೆಸ್ ಪಾರ್ಟಿಲಿ ನಮ್ಮ ಲೀಡರ್ಸು ನನ್ನಲ್ಲ ಅಕ್ಕಪಕ್ಕ ಸುತ್ತಮುತ್ತಲು ಏನ್ ನಡೆದಿದೆ ಅಂತ ಎಲ್ಲ ರಿಸರ್ಚ್ ಮಾಡಿರ್ತಾರೆ. ಬಟ್ ಪ್ರತಿಪಕ್ಷಗಳಿಗಿಂತ ಸ್ವಪಕ್ಷೀಯರಲ್ಲೇ ಅಸಮಾಧಾನ, ನಿಮ್ಮ ವಿರುದ್ಧ ಟೀಕೆ, ಮೈ ಫ್ರೆಂಡ್ಸ್, ಸೀನಿಯರ್ ಲೀಡರ್ಸ್ ಅವರೆಲ್ಲ ಗೈಡ್ ಮಾಡ್ತಾರೆ. ಪಾಪ ಅವರೆಲ್ಲ ತಪ್ಪು, ಮೈ ಬ್ರದರ್ಸ್, ಅವರೆಲ್ಲ ಗೈಡ್ ಮಾಡ್ತಾರೆ. ಯಾರು ಅವರೆಲ್ಲ ಗೈಡ್ ಮಾಡ್ತಾ ಇದಾರೆ? ಅವ್ರಿಗೂ ಕೇಳೋಣ ಬಿಡಿ, ನಿಮ್ಗೂ ಕೇಳೋಣ, ಅವ್ರಿಗೂ ಕೇಳೋಣ. ಅದ್ಯಾವ್ದೋ ಇನ್ನೊಂದು ಬಿಜೆಪಿದು ನಾನು ಹಿಂದೆ ಪಾಂಚಜನ್ಯ ಅಂತ ಹೆಸರಿಟ್ಬಿಟ್ಟಿದ್ದೆ. ನಾನು SM ಕೃಷ್ಣ ಅಂತ ಒಬ್ರು ಲೀಡರ್ ಸೆಂಟ್ರಲ್ ಮಿನಿಸ್ಟರ್ ಹೋಗಿ ಸೋನಿಯಾ ಗಾಂಧಿ ಕಂಪ್ಲೇಂಟ್ ಹೇಳ್ಬಿಟ್ರು, ಪಾಂಚಜನ್ಯ RSS ಮೌತ್ ಪೀಸ್ ಅಂತ. ಸೋನಿಯಾ ಗಾಂಧಿ ಕರೆದ ಕೇಳಿದ್ರು. ನಾನು ಹೇಳಿದೆ, ಪಾಂಚಜನ್ಯ ಯಾರು? ಇದು ಕೃಷ್ಣ ಸ್ವಾಮಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿಂ ಭವತಿ ಭಾರತ ಭವ್ಯುತ್ಥಾನಾಮ ಧರ್ಮಸ್ಯ ತದಾತ್ಮಾನ ವಿಶ್ವ. ಬೈತು ಹೇಳಿ ಕೊನೆಗೆ ಧರ್ಮ ಸ್ಥಾಪನೆಗೆ ಅಧರ್ಮ ನಾಶ ಆಗಿ ಮತ್ತೆ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಅಂದ್ರೆ ಆ ಸಂದರ್ಭಕ್ಕೆ ಕೃಷ್ಣನ ಕೈಲಿ ಅದನ್ನ ಕೊಡೋದನ್ನ SMP ಇವ್ರು ನಮ್ಮ CM ಕೈಲಿ ಕ್ರಿಶ್ಚಿಯನ್ ಮಾಡಿದ್ರೆ ಕಾನ್ಸ್ನ ಓದಿಸ್ಬಿಟ್ಟು ಆ ಧರ್ಮ ಯುದ್ಧನ ಪ್ರಾರಂಭ ಮಾಡಿ ಗೆದ್ದ ಅಧಿಕಾರಕ್ಕೆ ಬಂದು ನಾವೆಲ್ಲ ಮಂತ್ರಿ ಆದ. I am telling you, I don't want to hide that I am not in. ಇಲ್ಲಿ ಬರಕ್ಕೆ ಮುಂಚಿತವಾಗೇನೆ ಧರ್ಮಸ್ಥಳದ ಪಟ್ಟಿಟ್ಟು ನೋಡಿ, ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ಬೆಳಗ್ಗೆ ಎದ್ರೆ ನನ್ನ ಅಜ್ಜಿನ ನೋಡಿ ಇಲ್ಲೆಲ್ಲ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಎಲ್ಲೋ ಒಂದ್ ಕಡೆ ಯಾವುದೇ ವಿಚಾರಕ್ಕೂ ಜಗ್ಗಲ್ಲ ಬಗ್ಗಲ್ಲ ಅನ್ನುವಂಥ ವ್ಯಕ್ತಿತ್ವ DK ಶಿವಕುಮಾರ್ ಅವ್ರದ್ದು. ಕನಕಪುರದ ಬಂಡೆ 3 ದಿನಕ್ಕೆ ಕರಗಿದ್ ಯಾಕೆ? ಯಾರು ಇದ್ದಾರೆ ಇದ್ರ ಹಿಂದೆ? ಏನ್ ಕಾರಣ ಇರ್ಬೋದು ಅಂತ ಈ ಸಾರಿ ಕೇಳಿದ್ರ ಹಿಂದೆ? ಪ್ರಭು, 4 ದಿನಗಳ ಹಿಂದೆ KPCC ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ಕೊಟ್ಟಂತಹ ಒಂದು ಹೇಳಿಕೆ ಕೇವಲ ಅದು ಇನ್ನು ಮುಂದೆ ಕೇವಲ ಒಂದು ಹೇಳಿಕೆ ಆಗಿ ಉಳ್ಕೊಳ್ಳೋದಿಲ್ಲ, ಅದು ವಿಧಾನಸಭಾ ದಾಖಲೆಗಳಲ್ಲೂ ಕೂಡ ಸೇರ್ಪಡೆ ಆಗಿದೆ. ಹೀಗಾಗಿ ಒಂದು ಕಡೆ ಬಿಜೆಪಿ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ರಾಜಕಾರಣವನ್ನ ಮಾಡ್ತಾ ಇದೆ, ಅದೇ ರೀತಿ ಕಾಂಗ್ರೆಸ್ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ರಾಜಕಾರಣವನ್ನ ಮಾಡ್ತಾ ಇದೆ. ಅದರಲ್ಲೂ AICC ನಾಯಕರುಗಳಾದಂತಹ ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ಅವರು ಕಟ್ಟರ್ RSS ವಿರೋಧಿ ಸಿದ್ಧಾಂತವನ್ನ ಬಯಸುವಂತವ್ರು. ಈ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು RSS ಗೀತೆಯನ್ನ ಆಡಿದ್ದು ಬಹಳಷ್ಟು ಕಾಂಗ್ರೆಸ್ ಪಕ್ಷದಲ್ಲೂ ಚರ್ಚೆ ಆಯ್ತು. ಅದೇ ರೀತಿ ವಿರೋಧ ಪಕ್ಷಗಳಾಗಿರುವಂತಹ ಬಿಜೆಪಿ ಮತ್ತೆ JDS ವಲಯದಲ್ಲೂ ಕೂಡ ಹೆಚ್ಚು ಚರ್ಚೆ ಆಯ್ತು. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ 2 ಬಣಗಳಾಗಿರುವಂತದ್ದು ನಿಜ. ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಬಣ ಯಾವ್ದಾದ್ರು ಒಂದು ತಪ್ಪು ಮಾಡಿದಾಗ ಮತ್ತೊಂದು ಬಣ ಅದನ್ನ ರಾಷ್ಟ್ರೀಯ ಮಟ್ಟದ ನಾಯಕರ ಗಮನಕ್ಕೆ ತರುವಂತಹ ಹಾಗೂ ಅವ್ರ ವಿರುದ್ಧ ಕ್ರಮಗಳಾಗುವಂತಹ ಒಂದು ರೀತಿಯಲ್ಲಿ ನಡ್ಕೊಳ್ತಾ ಇದೆ ಅನ್ನುವಂಥದ್ದು ಆಗಿಂದಾಗೆ ಚರ್ಚೆ ಆಗ್ತಲೇ ಇದೆ. ಈ ವಿಚಾರದಲ್ಲಿ KN ರಾಜಣ್ಣ ಅವರನ್ನ ಕಳೆದ 15 ದಿನಗಳ ಹಿಂದೆ ಯಾವ ರೀತಿಯಾಗಿ ಮುಲಾಜಿಲ್ಲದೆ ಹೊರಗಡೆ ಹಾಕಿದ್ರು ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಆದ್ರೆ KPCC ಅಧ್ಯಕ್ಷ ಸ್ಥಾನದಲ್ಲಿದ್ದು ತಾವು ಕೊಡುವಂತಹ ಹೇಳಿಕೆಗಳು ಪಕ್ಷದ ಮೇಲೆ ಯಾವ ರೀತಿಯಾಗಿ ಡ್ಯಾಮೇಜ್ ಆಗ್ಬೋದು, ಪಕ್ಷಕ್ಕೆ ಎಷ್ಟು ಮಟ್ಟಿಗೆ ಮುಜುಗರ ತರಬಹುದು ಅನ್ನುವಂತಹ ಒಂದು ಎಚ್ಚರಿಕೆಯಿಂದ ಇದ್ದಿದ್ರೆ DK ಶಿವಕುಮಾರ್ ಅವರು ಈ ಹೇಳಿಕೆಯನ್ನ ಕೊಡ್ತಿರ್ಲಿಲ್ಲ. ಆದ್ರೆ DK ಶಿವಕುಮಾರ್ ಅವರು ಕೂಡ ಈ ಹೇಳಿಕೆಯನ್ನ ಬೇಕು ಅಂತೇನು ವಿಧಾನಸಭೆಯಲ್ಲಿ ಹೇಳಿಲ್ಲ. ಬಿಜೆಪಿ ಅವರ R ಅಶೋಕ್ ಅವರು ಯಾವುದೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ನಾನು ಕೂಡ ಬಾಲ್ಯದ ದಿನಗಳಲ್ಲಿ RSS ಶಾಖೆಗೆ ಹೋಗಿದ್ದೆ ಅನ್ನುವಂಥದ್ದನ್ನು ಹೇಳುವ ಸಂದರ್ಭದಲ್ಲಿ ಈ 2 ಪಕ್ಷಗಳನ್ನ ಹೇಳುವಂತಹ ಒಂದು ಕೆಲಸ DK ಶಿವಕುಮಾರ್ ಅವರಿಂದ ಆಗಿದ್ದು. ಆದ್ರೆ ಅದಾದ ಬಳಿಕ ಅದು ಬೇರೆ ರೀತಿಯಾದಂತಹ ಒಂದು ತಿರುವನ್ನ ಪಡ್ಕೊಳ್ತು. ಅದರಲ್ಲೂ ರಾಷ್ಟ್ರೀಯ ಮಟ್ಟದ ಹಲವು ನಾಯಕರುಗಳೇ ಈ ಹೇಳಿಕೆಯ ವಿರುದ್ಧ ಬಹಳಷ್ಟು ಆಕ್ಷೇಪ ಮತ್ತೆ ಅಸಮಾಧಾನಗಳನ್ನ ವ್ಯಕ್ತಪಡಿಸಿದ್ರು. ನಾವು ಒಂದು ಸಿದ್ಧಾಂತದ ವಿರುದ್ಧ ಮಾತಾಡ್ತಿರುವಂತಹ ಒಂದು ಸಂದರ್ಭದಲ್ಲಿ KPCC ಅಧ್ಯಕ್ಷರಾಗಿದ್ದಂತವರು ಈ ರೀತಿಯಾಗಿ ಹೇಳಿಕೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಒಂದು ಪ್ರಶ್ನೆಗಳು ಕೂಡ ಉಟ್ಕೊಂಡು ಸಹಜವಾಗಿ ಸಚಿವ ಸಂಪುಟದಿಂದ ಕಿಕ್ಔಟ್ ಆಗಿದ್ದಂತಹ ರಾಜಣ್ಣ
ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಟ್ಟರು. ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಒಂದು ನಿಯಮ, ಅಧ್ಯಕ್ಷರಿಗೆ ಒಂದು ನಿಯಮವ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಇಟ್ರು. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿ ಈ ಹೇಳಿಕೆಯನ್ನ ಕೊಡಬಾರ್ದಾಗಿತ್ತು, ಅವರು ಕ್ಷಮೆ ಯಾಚಿಸಲೇಬೇಕು ಅನ್ನುವಂತ ಒಂದು ಒತ್ತಾಯ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಮಾಡಿದ್ರು. ಇದೆಲ್ಲದರ ಹೊರತಾಗಿ ಇತ್ತೀಚೆಗೆ ಕಾಂಗ್ರೆಸ್ ನಾಯಕರು ಏನೇ ಹೇಳಿಕೆಗಳು ಕೊಟ್ಟರು ಕೂಡ ಇಂಡಿ ಒಕ್ಕೂಟದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇದಾವೆ. ಹೀಗಾಗಿ ಇಂಡಿ ಒಕ್ಕೂಟದ ನಾಯಕರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಿರೋದ್ರಿಂದ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಅವರೇ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಸಂದೇಶವನ್ನ ರವಾನೆ ಈ ರೀತಿಯಾಗಿ ಕ್ಷಮೆ ಯಾಚನೆಗೆ ಮುಂದಾಗಿ ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ರ ಅನ್ನುವಂತಹ ಚರ್ಚೆಗಳು ಕೂಡ ವಿಧಾನಸೌಧ ಪಡಸಾಲೆಯಲ್ಲಿ ಆಗ್ತಾ ಇದಾವೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಾರುತಿ, ನೀವೆಲ್ಲ ಡೀಟೇಲ್ಸ್ಗಾಗಿ.